ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಸುಷೇಣನೆ ಮೊದಲಾದ ವಾನರರನ್ನು ಪಶ್ಚಿಮ ದಿಕ್ಕಿಗೆ ಕಳುಹಿಸಿದುದು ಎಂಬ 42ನೆಯ ಸರ್ಗಕ್ಕೆ ಸ್ವಾಗತ. ಹೀಗೆ ಸುಗ್ರೀವನು ಹನುಮದಾದಿ ವಾನರರನ್ನು ದಕ್ಷಿಣ ದಿಕ್ಕಿಗೆ ಹೊರಡುವಂತೆ ನಿಯಮಿಸಿ, ಆಮೇಲೆ ಮೇಘದಂತೆ ಕಪ್ಪಾದ ದೊಡ್ಡ ಆಕಾರವುಳ್ಳ ಸುಷೇಣನೆಂಬ ಕಪಿಯೂತಫನನ್ನು ನೋಡಿ, ತಾರೆಗೆ ತಂದೆಯಾಗಿಯೂ ತನಗೆ ಮಾವನಾಗಿಯೂ ಭಯಂಕರ ಪರಾಕ್ರಮವುಳ್ಳವನಾಗಿಯೂ ಇರುವ ಆ ಸುಷೇಣನಿಗೆ ನಮ್ರತೆಯಿಂದ ನಮಸ್ಕರಿಸಿ ಅವನ ಮುಂದೆ ಕೈ ಮುಗಿದು ನಿಂತು, ಹಾಗೆಯೇ ಕಾಂತಿಯುತನಾಗಿಯೂ ಅನೇಕ ಕಪಿವೀರರಿಂದ ಪರಿವೃತನಾಗಿಯೂ ಇಂದ್ರನಂತೆ ತೇಜಸ್ಸುಳ್ಳವನಾಗಿಯೂ ಎಣೆಯಿಲ್ಲದ ಬುದ್ಧಿ ಪರಾಕ್ರಮವುಳ್ಳವನಾಗಿಯೂ ಇದ್ದ ಮರೀಚ ಪುತ್ರನಾದ ಮಾರೀಚನೆಂಬ ವಾನರ ಶ್ರೇಷ್ಠನನ್ನು ಮತ್ತು ಅವನ ಪಕ್ಕದಲ್ಲಿದ್ದ ಅವನ ತಮ್ಮಂದಿರಾದ ಮಾರೀಚರೆಂಬ ಮಹಾಬಲಾಢ್ಯರಾದ ಕಪಿಗಳನ್ನು ನೋಡಿ, ಮಾರೀಚ ಋಷಿಯ ಮಕ್ಕಳಾದ ಅವರೆಲ್ಲರನ್ನು ಪಶ್ಚಿಮ ದಿಕ್ಕಿಗೆ ಹೋಗುವಂತೆ ನೇಮಿಸುವವನಾಗಿ ಅವರನ್ನು ಕುರಿತು, ಎಲೆ ವಾನರೋತ್ತಮರೇ, ನೀವೆಲ್ಲರೂ ಪೂಜ್ಯನಾದ ಈ ಸುಷೇಣನನ್ನು ಮುಂದಿಟ್ಟುಕೊಂಡು 2,00,000 ವಾನರರನ್ನು ನಿಮಗೆ ಬೆಂಬಲವಾಗಿ ಕರೆದುಕೊಂಡು ಪಶ್ಚಿಮ ದಿಕ್ಕಿನಲ್ಲಿ ಸೀತೆಯನ್ನು ಹುಡುಕಿ ಬರಬೇಕು. ನೀವು ಕ್ರಮವಾಗಿ ಸುರಾಷ್ಟ್ರ, ಬಾಕ್ಲಿಕ, ಶೂರ ದೇಶಗಳನ್ನು, ಅಲ್ಲಲ್ಲಿ ಸಸ್ಯಾದಿಗಳಿಂದ ತುಂಬಿ ರಮಣೀಯಗಳಾದ ಬೇರೆ ಬೇರೆ ಜನಪದಗಳನ್ನು, ವಿಸ್ತಾರವಾದ ಪಟ್ಟಣಗಳನ್ನು, ಪುನ್ನಾಗ ವನವನ್ನು ಮತ್ತು ಪಗಡೆ ಮುಂತಾದ ಪುಷ್ಪ ವೃಕ್ಷಗಳಿಂದ ತುಂಬಿದ ಕುಕ್ಷಿ ದೇಶವನ್ನು ಹುಡುಕಬೇಕು. ಎಲೈ ವಾನರರೇ, ಅಲ್ಲಲ್ಲಿ ಹೇರಳವಾದ ತಾಳೆಯ ಗಿಡಗಳಿಂದ ತುಂಬಿದ ಕಾಡುಗಳು ಬಹಳವಾಗಿರುವವು. ಅವೆಲ್ಲವನ್ನೂ ಸುತ್ತಿ ನೋಡಬೇಕು. ಅಲ್ಲಲ್ಲಿ ಪಶ್ಚಿಮಾಭಿಮುಖವಾಗಿ ಪ್ರವಹಿಸುವ ಶೀತಲ ಜಲವುಳ್ಳ ಪವಿತ್ರಗಳಾದ ನದಿಗಳನ್ನು, ಋಷಿಗಳ ತಪೋವನಗಳನ್ನು, ಅರಣ್ಯಗಳನ್ನು, ಬೆಟ್ಟಗಳನ್ನು ಹುಡುಕಿ ನೋಡಬೇಕು. ಅಲ್ಲಲ್ಲಿ ನಿರ್ಜಲವಾದ ಮರುಭೂಮಿಗಳುಂಟು, ಮಹೋನ್ನತವಾದ ಶಿಖರಗಳುಳ್ಳ ಬೆಟ್ಟಗಳುಂಟು. ಆ ಪಶ್ಚಿಮ ದಿಕ್ಕಿನ ದಾರಿಯು ಅನೇಕ ಪರ್ವತಗಳ ಸಮೂಹದಿಂದ ನಿಬಿಡವಾಗಿ ಸಂಚರಿಸುವುದಕ್ಕೆ ಅಸಾಧ್ಯವಾಗಿರುವುದು. ಅವೆಲ್ಲವನ್ನು ನೀವು ನಿಮ್ಮ ಸಾಹಸದಿಂದ ದಾಟಿ ಅಲ್ಲಲ್ಲಿ ಸೀತೆಯನ್ನು ಹುಡುಕುತ್ತಾ ಆ ದಿಕ್ಕಿನ ಭೂಪ್ರದೇಶಗಳೆಲ್ಲವನ್ನು ದಾಟಿ ಹೋದ ಮೇಲೆ ನಿಮಗೆ ಪಶ್ಚಿಮ ಸಮುದ್ರವು ಸಿಕ್ಕುವುದು. ಆ ಸಮುದ್ರದಲ್ಲಿ ತಿಮಿಗಳೆಂಬ ಮಹಾ ಮತ್ಸ್ಯಗಳು, ಮೊಸಳೆಗಳು ಅನೇಕವಾಗಿರುವವು. ಹೀಗೆ ಅಕ್ಷೋಭ್ಯವಾಗಿಯೂ ಗಂಭೀರವಾಗಿಯೂ ಇರುವ ಆ ಪಶ್ಚಿಮ ಸಮುದ್ರವನ್ನು ಸೇರಿದ ಮೇಲೆ ನೀವು, ನಿಮ್ಮ ಪರಿಜನರು ಅಲ್ಲಲ್ಲಿಯ ತಾಳೆಯ ಕಾಡುಗಳಲ್ಲಿಯೂ, ಹೊಂಗೆಯ ತೋಪುಗಳಲ್ಲಿಯೂ, ತೆಂಗಿನ ತೋಟಗಳಲ್ಲಿಯೂ ವಿನೋದದಿಂದ ವಿಹರಿಸಬಹುದು. ಅಲ್ಲಿನ ತೀರ ಪರ್ವತಗಳಲ್ಲಿಯೂ ಕಾಡುಗಳಲ್ಲಿಯೂ ಸೀತೆಯನ್ನು, ರಾವಣನ ಸ್ಥಳವನ್ನು ಚೆನ್ನಾಗಿ ಹುಡುಕಬೇಕು. ಮತ್ತು ಅಲ್ಲಿರುವ ಮುರಚಿ ಪಟ್ಟಣವನ್ನು, ರಮಣೀಯವಾದ ಜಟೀಪುರವನ್ನು, ಅವಂತಿ, ಅಂಗಲೋಪೆ ಎಂಬ 2 ಪಟ್ಟಣಗಳನ್ನು ಚೆನ್ನಾಗಿ ಸುತ್ತಿ ನೋಡಬೇಕು. ಮತ್ತು ಅಲ್ಲಿ ಒಳಗಿರುವ ಜನರೇ ಕಾಣದಂತೆ ಮರಗಳಿಂದ ದಟ್ಟವಾಗಿ ತುಂಬಿದ ಅಲಕ್ಷಿತವೆಂಬ ಮಹಾರಣ್ಯವನ್ನು ಪ್ರವೇಶಿಸಿ ಅಲ್ಲಿಯೂ ಚೆನ್ನಾಗಿ ಹುಡುಕಿ ಬರಬೇಕು. ಮತ್ತು ಅಲ್ಲಿರುವ ವಿಸ್ತಾರವಾದ ರಾಷ್ಟ್ರಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ಚೆನ್ನಾಗಿ ಸುತ್ತಿ ನೋಡಬೇಕು. ಸಿಂಧು ನದಿಯು ಸಮುದ್ರವನ್ನು ಸೇರುವ ಸಂಗಮ ಸ್ಥಳದಲ್ಲಿ ಹೇಮಗಿರಿ ಎಂಬ ದೊಡ್ಡ ಪರ್ವತವೊಂದಿರುವುದು. ಅದು 100 ಶಿಖರಗಳುಳ್ಳದ್ದಾಗಿ ಮಹೋನ್ನತಗಳಾದ ಅನೇಕ ವೃಕ್ಷಗಳಿಗೆ ನೆಲೆಯಾಗಿರುವುದು. ಮನೋಹರಗಳಾದ ಆ ಪರ್ವತದ ತಪ್ಪಲುಗಳಲ್ಲಿ ರೆಕ್ಕೆಯುಳ್ಳ ಸಿಂಹಗಳುಂಟು. ಅವು ತಿಮಿಂಗಲಾದಿ ಮತ್ಸ್ಯಗಳನ್ನು, ಆನೆಗಳನ್ನು ಎತ್ತಿಕೊಂಡು ಹೋಗಿ ಅಲ್ಲಿಯ ಮಹಾವೃಕ್ಷಗಳ ಕೆಳಗಿರುವ ತಮ್ಮ ಗೂಡುಗಳಲ್ಲಿ ಆಹಾರಾರ್ಥವಾಗಿ ಬಚ್ಚಿಟ್ಟುಕೊಳ್ಳುವವು. ಸುತ್ತಲೂ ಜಲಪೂರ್ಣವಾದ ಆ ತೀರ ಪ್ರದೇಶಗಳಲ್ಲಿಯೂ ಆ ಹೇಮಗಿರಿ ಪರ್ವತದ ಶಿಖರಗಳಲ್ಲಿಯೂ ಇರುವ ಆನೆಗಳು ಅಲ್ಲಿ ಸಿಕ್ಕುವ ಆಹಾರ ಸಮೃದ್ಧಿಯಿಂದ ಯಾವಾಗಲೂ ತೃಪ್ತಿ ಹೊಂದಿದವುಗಳಾಗಿ ಮದದಿಂದ ಮೈಮರೆತು ಮೇಘ ಧ್ವನಿಗಳಂತೆ ಗರ್ಜನೆಗಳನ್ನು ಮಾಡುತ್ತಾ ತಮ್ಮ ಭಯವನ್ನು ಮರೆತು ಆ ಸಿಂಹಗಳ ಗುಹೆ ಸಮೀಪಕ್ಕೆ ಬಂದು ಅವುಗಳಿಗೆ ತುತ್ತಾಗುವವು. ಆಕಾಶವನ್ನು ಮುಟ್ಟುವಂತೆ ಮಹೋನ್ನತವಾಗಿಯೂ ಸುವರ್ಣಮಯವಾಗಿಯೂ
ವಿಚಿತ್ರಗಳಾದ ಮರಗಳಿಂದ ತುಂಬಿದುವಾಗಿಯೂ ಇರುವ ಆ ಹೇಮಗಿರಿ ಪರ್ವತದ ಒಂದೊಂದು ಶಿಖರವನ್ನು ನೀವು ಕಾಮರೂಪಿಗಳಾದ ನಿಮ್ಮ ವಾನರ ಸೈನ್ಯಗಳೊಡನೆ ಚೆನ್ನಾಗಿ ಹುಡುಕಿ ನೋಡಬೇಕು. ಎಲೈ ವಾನರರೇ, ನೀವು ಆ ಪಶ್ಚಿಮ ಸಮುದ್ರದಲ್ಲಿ ಸ್ವಲ್ಪ ದೂರದವರೆಗೆ ಹೋದರೆ ಅದರ ನಡುವೆ 100 ಯೋಜನಗಳ ವಿಸ್ತಾರವುಳ್ಳದ್ದಾಗಿಯೂ ತೇಜೋ ವಿಶೇಷದಿಂದ ನೋಡಲ ಸಾಧ್ಯವಾಗಿಯೂ ಇರುವ ಪಾರಿಯಾತ್ರವೆಂಬ ಪರ್ವತದ ಶಿಖರವನ್ನು ಕಾಣುವಿರಿ. ಆ ಶಿಖರದಲ್ಲಿ ಬಲಾಢ್ಯರಾಗಿಯೂ ಅಗ್ನಿಯಂತೆ ತೀಕ್ಷ್ಣರಾಗಿಯೂ ಭಯಂಕರ ಸ್ವರೂಪವುಳ್ಳವರಾಗಿಯೂ ತಮಗಿಷ್ಟ ಬಂದ ರೂಪವನ್ನು ಹೊಂದಬಲ್ಲವರಾಗಿಯೂ ಇರುವ ಮಹಾ ವೇಗಶಾಲಿಗಳಾದ 24 ಕೋಟಿ ಗಂಧರ್ವರು ವಾಸ ಮಾಡುತ್ತಿರುವರು. ಅವರು ಅಲ್ಲಲ್ಲಿ ಸಾವಿರಾರು ಸಂಖ್ಯೆಯಿಂದ ಗುಂಪು ಗುಂಪಾಗಿರುವರು. ನಿಮ್ಮಲ್ಲಿ ಎಷ್ಟೇ ಪರಾಕ್ರಮವುಳ್ಳವರಾದರೂ ಅವರ ಸಮೀಪಕ್ಕೆ ಹೋಗಕೂಡದು. ಆಸೆಯಿಂದ ಅಲ್ಲಿರುವ ಹಣ್ಣುಗಳನ್ನಾದರೂ ಸ್ವಲ್ಪ ಮಾತ್ರವೂ ಕೊಯ್ಯಬಾರದು. ಅವರನ್ನು ಎದುರಿಸಲು ಯಾರಿಗೂ ಸಾಧ್ಯವಿಲ್ಲ. ಅವರೆಲ್ಲರೂ ಮಹಾವೀರರು. ಆ ಗಂಧರ್ವರೇ ಅಲ್ಲಿನ ಫಲಮೂಲಗಳಿಗೆ ಕಾವಲಾಗಿರುವರು. ಆದುದರಿಂದ ಅಲ್ಲಿನ ಫಲಮೂಲಗಳಲ್ಲಿ ಸ್ವಲ್ಪ ಮಾತ್ರವೂ ಚಾಪಲ್ಯ ಉಂಟಾಗದಂತೆ ಎಚ್ಚರಿಕೆಯಿಂದಿದ್ದು ಪ್ರಯತ್ನಪಟ್ಟು ಸೀತೆಯನ್ನು ಹುಡುಕಿ ಬರಬೇಕು. ನೀವು ಸಾಮಾನ್ಯರಂತೆಯೇ ನಡೆಯುತ್ತಾ ಅಲ್ಲಿ ಸುತ್ತಿದರೆ ಆ ಗಂಧರ್ವರಿಂದ ನಿಮಗೆ ಯಾವ ಭಯವೂ ಇರದು. ಆ ಸ್ಥಳವನ್ನು ಹುಡುಕಿದ ಮೇಲೆ ನೀವು ಇನ್ನೂ ಸ್ವಲ್ಪ ದೂರದವರೆಗೆ ಮುಂದೆ ಹೋದರೆ ವಜ್ರವೆಂಬ ಮತ್ತೊಂದು ದೊಡ್ಡ ಪರ್ವತವು ಸಿಕ್ಕುವುದು. ಅದು ವೈಡೂರ್ಯ ಮಣಿಯಂತೆ ಬಣ್ಣವುಳ್ಳದ್ದಾಗಿ ವಜ್ರದಂತೆ ಅತಿ ಕಠಿಣವಾಗಿರುವುದು. ಅಲ್ಲಿಯೂ ಬಗೆ ಬಗೆಯ ಬಳ್ಳಿಗಳು ಮರಗಳು ತುಂಬಿರುವವು. ಅದು ಸರಿಯಾಗಿ 100 ಯೋಜನದುದ್ದವುಳ್ಳದ್ದಾಗಿರುವುದು. ಎಲೈ ವಾನರರೇ, ನೀವು ಪ್ರಯತ್ನಪಟ್ಟು ಆ ಪರ್ವತ ಗುಹೆಗಳಲ್ಲಿ ಸೀತೆಯನ್ನು ಹುಡುಕಿ ಬರಬೇಕು. ಹೀಗೆ ಆ ಸಮುದ್ರದ ಮುಕ್ಕಾಲು ಪಾಲನ್ನು ದಾಟಿ ಮುಂದೆ ಹೋದರೆ 4ನೆಯ ಭಾಗದಲ್ಲಿ ಚಕ್ರವಂತವೆಂಬ ಒಂದು ಪರ್ವತವಿರುವುದು. ಪೂರ್ವದಲ್ಲಿ ವಿಶ್ವಕರ್ಮನು ಸಹಸ್ರಾವಯವಗಳುಳ್ಳ ಚಕ್ರಾಯುಧವನ್ನು ಆ ಪರ್ವತದಲ್ಲಿಯೇ ನಿರ್ಮಿಸಿದನು. ಅಲ್ಲಿಯೇ ಪೂರ್ವದಲ್ಲಿ ಶ್ರೀ ಮಹಾವಿಷ್ಣುವು ಪುರುಷೋತ್ತಮ ರೂಪದಿಂದ ಅವತರಿಸಿ ಪಂಚಜನ ಹಯಗ್ರೀವರೆಂಬ ರಾಕ್ಷಸರಿಬ್ಬರನ್ನು ಕೊಂದು ಆ ಪಂಚಜನ ರಾಕ್ಷಸನಿಂದ ಅವನ ಅಸ್ಥಿರೂಪವಾದ ಪಾಂಚಜನ್ಯವೆಂಬ ಶಂಖವನ್ನು, ಹಯಗ್ರೀವನೆಂಬ ದೈತ್ಯನ ರಕ್ಷಣೆಯಲ್ಲಿದ್ದ ಚಕ್ರಾಯುಧವನ್ನು ಪಡೆದನು. ಆ ಪರ್ವತದ ವಿಚಿತ್ರವಾದ ತಪ್ಪಲುಗಳಲ್ಲಿಯೂ ಗುಹೆಗಳಲ್ಲಿಯೂ ಅಲ್ಲಲ್ಲಿ ಸುತ್ತಿ ರಾವಣನನ್ನು ಸೀತೆಯನ್ನು ಹುಡುಕಬೇಕು. ಆ ಪರ್ವತಕ್ಕೆ 60 ಯೋಜನ ದೂರದಲ್ಲಿ ವರಾಹವೆಂಬ ಮತ್ತೊಂದು ಪರ್ವತವುಂಟು. ಅಗಾಧವಾದ ಸಮುದ್ರ ಮಧ್ಯದಲ್ಲಿ ಸುವರ್ಣ ಶಿಖರಗಳಿಂದ ಕೂಡಿ ಮಹಾ ತೇಜಸ್ಸಿನಿಂದ ಬೆಳಗುತ್ತಿರುವ ಆ ಪರ್ವತದಲ್ಲಿ ಸ್ವರ್ಣಮಯವಾದ ಪ್ರಾಗ್ಜ್ಯೋತಿಷವೆಂಬ ಪಟ್ಟಣವೊಂದಿರುವುದು. ದುಷ್ಟಾತ್ಮನಾದ ನರಕನೆಂಬ ದಾನವನೊಬ್ಬನು ಅಲ್ಲಿ ವಾಸ ಮಾಡುತ್ತಿರುವನು. ಅದರ ತಪ್ಪಲುಗಳಲ್ಲಿರುವ ಗುಹೆಗಳಲ್ಲಿಯೂ ನೀವು ಪ್ರವೇಶಿಸಿ ರಾವಣನನ್ನು ಸೀತೆಯನ್ನು ಹುಡುಕಬೇಕು. ಆ ಬೆಟ್ಟವನ್ನು ದಾಟಿ ಹೋದರೆ ಮತ್ತೊಂದು ಪರ್ವತವು ಕಾಣುವುದು. ಅದರ ಒಳಭಾಗವೆಲ್ಲವೂ ಸುವರ್ಣಮಯವಾಗಿರುವುದು. ಹೊರಗಿನ ತಪ್ಪಲುಗಳು ಸುವರ್ಣಮಯವಾಗಿರುವವು. ಹೀಗೆ ಸಮಸ್ತ ಭಾಗಗಳಲ್ಲಿಯೂ ಕಾಂಚನಮಯವಾಗಿ ಅನೇಕ ಗಿರಿ ನದಿಗಳಿಂದ ಕೂಡಿದ ಆ ಪರ್ವತದ ಸುತ್ತಲೂ ಕಾಡಾನೆಗಳು, ಕಾಡು ಹಂದಿಗಳು, ಸಿಂಹಗಳು, ಹುಲಿಗಳು ಯಾವಾಗಲೂ ಗರ್ಜಿಸುತ್ತಾ ತಮ್ಮ ಪ್ರತಿಧ್ವನಿಯನ್ನು ಕೇಳಿ ಮತ್ತಷ್ಟು ಕೊಬ್ಬಿದವುಗಳಾಗಿ ತಮ್ಮ ಗರ್ಜನೆಯನ್ನು ಇನ್ನೂ ಮೇಲೆ ಮೇಲೆ ಹೆಚ್ಚಿಸುತ್ತಿರುವವು. ಆ ಪರ್ವತದಲ್ಲಿಯೇ ದೇವತೆಗಳು ಪಾಕಶಾಸನನಾದ ಮಹೇಂದ್ರನಿಗೆ ದೇವರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದರು. ಆ ಪರ್ವತಕ್ಕೆ ಮೇಘವಂತವೆಂದು ಹೆಸರು. ನೀವು ದೇವೇಂದ್ರ ಪರಿಪಾಲಿತವಾದ ಆ ಪರ್ವತವನ್ನು ದಾಟಿ ಹೋದರೆ ಅದರ ಮುಂದೆ ಬಾಲಸೂರ್ಯ ವರ್ಣವುಳ್ಳದ್ದಾಗಿಯೂ ತೇಜಸ್ಸಿನಿಂದ ಜಾಜ್ವಲ್ಯಮಾನವಾಗಿಯೂ ಪುಷ್ಪಿತಗಳಾದ ಸುವರ್ಣಮಯಗಳಾದ 60,000 ಬೆಟ್ಟಗಳು ಆ ಸಮೂಹದಲ್ಲಿ ಅಡಗಿರುವವು. ಆ ಪರ್ವತಗಳ ಮೇಲೆ ಸಮಸ್ತ ಪರ್ವತಗಳಿಗೂ ರಾಜನಾಗಿ ಸರ್ವೋತ್ತಮನೆನಿಸಿಕೊಂಡ ಸಾವರ್ಣಿ ಮೇರುವೆಂಬ ಒಂದು ದೊಡ್ಡ ಪರ್ವತವೊಂದಿರುವುದು. ಪೂರ್ವದಲ್ಲಿ ಸೂರ್ಯನು ಆ ಪರ್ವತಕ್ಕೆ ಪ್ರಸನ್ನನಾಗಿ ಅದನ್ನು ನೋಡಿ, ಎಲೆ ಪರ್ವತರಾಜನೇ, ನಿನ್ನಲ್ಲಿರುವ ತರು ಗುಲ್ಮ ಲತಾದಿಗಳು ಇತರ ಸಮಸ್ತ ವಸ್ತುಗಳು ಅಹೋರಾತ್ರವು ಸ್ವರ್ಣಮಯವಾಗಿಯೇ ಬೆಳಗುವಂತೆ ನಾನು ಅನುಗ್ರಹಿಸಿರುವೆನು.
ಮತ್ತು ನಿನ್ನಲ್ಲಿ ವಾಸ ಮಾಡುವ ದೇವ ಗಂಧರ್ವ ದಾನವಾದಿಗಳು ಕೂಡ ರಕ್ತವರ್ಣವುಳ್ಳವರಾಗಿ ಸುವರ್ಣ ಪ್ರಭೆಯಿಂದ ಕೂಡಿರಲಿ ಎಂದು ವರವನ್ನು ಕೊಟ್ಟಿರುವನು. ವಿಶ್ವೇ ದೇವತೆಗಳು, ಸಪ್ತ ಮರುತ್ತುಗಳು, ಅಷ್ಟ ವಸುಗಳು, ಇತರ ದೇವತೆಗಳು ಸಾಯಂಕಾಲದಲ್ಲಿ ಆ ಪರ್ವತಕ್ಕೆ ಬಂದು ಸೂರ್ಯೋಪಸ್ಥಾನವನ್ನು ಮಾಡಿ ಹೋಗುವರು. ಸೂರ್ಯನು ಅವರ ಪೂಜೆಯನ್ನು ಅಂಗೀಕರಿಸಿದ ಮೇಲೆಯೇ ಹಸ್ತಗಿರಿಯನ್ನು ಹೊಂದಿ ಸಮಸ್ತ ಭೂತಗಳಿಗೂ ಅದೃಶ್ಯನಾಗುವನು. ಆ ಸಾವರ್ಣಿ ಮೇರುವಿಗೂ ಹಸ್ತಗಿರಿಗೂ 10,000 ಯೋಜನಗಳನ್ನು ಸೂರ್ಯನು ಒಂದು ಗಳಿಗೆಯ ಕಾಲದೊಳಗಾಗಿ ದಾಟಿ ಹಸ್ತಗಿರಿಯನ್ನು ಸೇರುವನು. ಸ್ವಾವರ್ಣಿ ಮೇರುವಿನ ಶಿಖರದಲ್ಲಿ ವಿಶ್ವಕರ್ಮ ನಿರ್ಮಿತವಾದ ಒಂದು ದೊಡ್ಡ ದಿವ್ಯ ಭವನವಿರುವುದು. ಅದು ಸೂರ್ಯನಂತೆಯೇ ಜಾಜ್ವಲ್ಯಮಾನವಾಗಿರುವುದು. ಉಪ್ಪರಿಗೆಗಳ ಸಮೂಹದಿಂದ ಅತಿ ಮನೋಹರವಾಗಿರುವುದು. ಚಿತ್ರ ವಿಚಿತ್ರಗಳಾಗಿ ಅನೇಕ ಪಕ್ಷಿ ಸಮೂಹಗಳಿಂದ ತುಂಬಿದ ವೃಕ್ಷ ಸಮೂಹದಿಂದ ಶೋಭಿತವಾಗಿರುವುದು. ಪಾಶಹಸ್ತನಾದ ಮಹಾತ್ಮನಾದ ವರುಣನಿಗೆ ಅದೇ ವಾಸದ ಮನೆಯು. ಸಾವರ್ಣಿ ಮೇರು ಪರ್ವತಕ್ಕೂ ಹಸ್ತಗಿರಿಗೂ ನಡುವೆ 10 ಶಿಖರಗಳುಳ್ಳದ್ದಾಗಿಯೂ ವರ್ಣವಾದ ವೇದಿಕೆಯುಳ್ಳದ್ದಾಗಿಯೂ ಇರುವ ಸುವರ್ಣಮಯವಾದ ದೊಡ್ಡ ತಾಳೆಯ ಮರ ಹೊಂದಿರುವುದು. ಧರ್ಮಜ್ಞನಾಗಿಯೂ ತಪಸ್ಸಿನಿಂದ ಲೋಕಪೂಜ್ಯನಾಗಿಯೂ ಬ್ರಹ್ಮ ಸಮಾನನಾಗಿಯೂ ಇರುವ ಮೇರು ಸಾವರ್ಣಿ ಎಂಬ ಮಹಾ ತಪಸ್ವಿಯು ಅದರಲ್ಲಿ ವಾಸ ಮಾಡುತ್ತಿರುವನು. ಇಂತಹ ಮಹಾ ವೈಭವವುಳ್ಳ ಆ ಸಾವರ್ಣಿ ಪರ್ವತದಲ್ಲಿ ನೀವು ಅಲ್ಲಿನ ಸಮಸ್ತ ದುರ್ಗ ಪ್ರದೇಶಗಳನ್ನು, ಕೊಳಗಳನ್ನು, ನದಿಗಳನ್ನು ಚೆನ್ನಾಗಿ ಸುತ್ತಿ ರಾವಣನನ್ನು, ಸೀತೆಯನ್ನು ಹುಡುಕಬೇಕು. ನೀವು ಆ ಪರ್ವತವನ್ನು ಪ್ರವೇಶಿಸಿದೊಡನೆಯೇ ಅಲ್ಲಿ ಸೂರ್ಯನಂತೆ ಪ್ರಕಾಶಿಸುತ್ತಿರುವ ಮೇರು ಸಾವರ್ಣಿ ಮಹರ್ಷಿಗೆ ತಲೆ ಬಗ್ಗೆ ನಮಸ್ಕರಿಸಿ ಆತನನ್ನು ಸೀತಾದೇವಿಯ ವೃತ್ತಾಂತವನ್ನು ಕುರಿತು ವಿಚಾರಿಸಬೇಕು. ಸೂರ್ಯನು ರಾತ್ರಿಯಲ್ಲಿ ಅಸ್ತಂಗತನಾಗಿ ಪ್ರಾತಃ ಕಾಲದಲ್ಲಿ ಉದಿಸಿದ ಮೇಲೆ ಉದಯ ಪರ್ವತದಿಂದ ಇದುವರೆಗೆ ಹೇಳಿದ ಅಸ್ತಗಿರಿಯವರೆಗಿನ ಪ್ರದೇಶಗಳಲ್ಲಿ ಮಾತ್ರವೇ ಕತ್ತಲೆಯನ್ನು ನೀಗಿಸಿ ಪ್ರಕಾಶ ಉಂಟು ಮಾಡಿ ಆ ಅಸ್ತಗಿರಿಯಲ್ಲಿಯೇ ಸೇರಿಬಿಡುವನು. ಎಲೈ ವಾನರೋತ್ತಮರೇ, ಅದುವರೆಗೆ ಮಾತ್ರವೇ ನಿಮಗೆ ಸಂಚರಿಸಿ ಬರುವುದಕ್ಕೆ ಸಾಧ್ಯವು. ಅದರಿಂದಾಚೆಗೆ ಸೂರ್ಯ ಸಂಚಾರವಿಲ್ಲದೆ ಕತ್ತಲೆ ಕವಿದು ನಗರ ಗ್ರಾಮಗಳೇ ಮೊದಲಾದ ಎಲ್ಲೆಗಳು ಇಲ್ಲದುದರಿಂದ ಇಲ್ಲಿ ಏನಿರುವುದೋ ನಮಗೆ ತಿಳಿಯಲಾರದು. ನೀವು ಅಸ್ತಗಿರಿಯವರೆಗೆ ಮಾತ್ರ ಹೋಗಿ ಸೀತೆಯನ್ನು, ರಾವಣನ ಸ್ಥಳವನ್ನು ಕಂಡುಹಿಡಿದು ಇನ್ನೊಂದು ತಿಂಗಳೊಳಗಾಗಿ ಇಲ್ಲಿಗೆ ಹಿಂತಿರುಗಿ ಬಂದು ಸೇರಬೇಕು. 1 ತಿಂಗಳಿಗೆ ಮೇಲೆ ನಿಲ್ಲಕೂಡದು. ಹಾಗೆ ಅಷ್ಟರಲ್ಲಿ ಹಿಂತಿರುಗಿ ಬಾರದವರು ನನ್ನಿಂದ ಮರಣ ದಂಡನೆಗೆ ಪಾತ್ರರಾಗುವರು. ನಿಮ್ಮೊಡನೆ ನನ್ನ ಮಾವನಾದ ಸುಷೇಣನು ಬರುವನು. ನೀವು ಇವನ ಆಜ್ಞೆಗೆ ಬದ್ಧರಾಗಿ ಇವನು ಹೇಳಿದಂತೆ ನಡೆದುಕೊಳ್ಳಬೇಕು. ವಾನರೋತ್ತಮನಾಗಿಯೂ ಪೂಜ್ಯನಾಗಿಯೂ ಇರುವ ಈ ಸುಷೇಣನು ಎಣೆಯಿಲ್ಲದ ಬಲವುಳ್ಳವನಾಗಿ ಮಹಾಭುಜನೆಂಬ ಖ್ಯಾತಿಯನ್ನು ಹೊಂದಿರುವನು. ನೀವು ಬಹಳ ಪರಾಕ್ರಮವುಳ್ಳವರು. ನೀವೆಲ್ಲರೂ ಕಲೆತು ಮುಂದಿನ ಕಾರ್ಯಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಮುಖ್ಯವಾಗಿ ನೀವು ಆ ಸುಷೇಣನನ್ನು ನಿಮಗೆ ಮುಂದಾಳಾಗಿಟ್ಟುಕೊಂಡು ಅವನ ಆಜ್ಞೆಗೆ ವಿಧೇಯರಾಗಿ ಈ ಪಶ್ಚಿಮ ದಿಕ್ಕಿನಲ್ಲಿ ಸೀತೆಯನ್ನು, ರಾವಣನನ್ನು ಹುಡುಕಿ ಬರಬೇಕು. ರಾಮ ಪತ್ನಿಯಾದ ಆ ಸೀತೆಯನ್ನು ನೀವು ಹೇಗಾದರೂ ಕಂಡುಹಿಡಿದು ಹಿಂತಿರುಗಿ ಬಂದರೆ ಆಗ ರಾಮನು ನಮಗೆ ಮಾಡಿದ ಉಪಕಾರಕ್ಕೆ ನಾವು ತಕ್ಕ ಪ್ರತ್ಯುಪಕಾರವನ್ನು ಮಾಡಿದಂತಾಗುವುದು. ಆಗಲೇ ನಾವು ಕೃತಾರ್ಥರಾಗುವೆವು. ಎಲೈ ವಾನರರೇ, ಇದುವರೆಗೆ ನಾನು ಹೇಳಿದುದು ಮಾತ್ರವಲ್ಲದೆ ಇನ್ನೂ ನಿಮ್ಮ ಕಾರ್ಯಕ್ಕೆ ಸಾಧಕವಾದ ಬೇರೆ ಯಾವ ಮಾರ್ಗವಾದರೂ ಇದ್ದರೆ ಅದನ್ನು ಚೆನ್ನಾಗಿ ವಿಮರ್ಶಿಸಿ ದೇಶ ಕಾಲಗಳನ್ನು, ಕಾರ್ಯಗಳನ್ನು ಪರಿಶೀಲಿಸಿ ನಡೆದುಕೊಳ್ಳಬೇಕು ಎಂದನು. ಹೀಗೆ ಯುಕ್ತಿಯುಕ್ತವಾದ ಸುಗ್ರೀವನ ಆಜ್ಞೆಯನ್ನು ಸುಷೇಣನೇ ಮೊದಲಾದ ವಾನರರೆಲ್ಲರೂ ಗೌರವದಿಂದ ಪ್ರತಿಗ್ರಹಿಸಿ ಆತನ ಅನುಮತಿಯನ್ನು ಪಡೆದು ವರುಣ ಪಾಲಿತವಾದ ಪಶ್ಚಿಮ ದಿಕ್ಕಿಗೆ ಹೊರಡಲು ಸಿದ್ಧರಾದರು. ಇಲ್ಲಿಗೆ 42ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.